ಏನು 8ನೇ ತಾರೀಕು ಶ್ರೀ ನಮ್ಮ ಕನಕಗುರು ಪೀಠ ಕಾಗಿನೆಲೆಯಲ್ಲಿ ಎಸ್ ಟಿ ಹೋರಾಟ ಮಹಿಳಾ ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಸ್ ಟಿ ಹೋರಾಟದ ಒಂದು ರೂಪುರೇಷೆಗಳನ್ನು ಸಜ್ಜುಗೊಳಿಸಿ ನಾಡಿನಾದ್ಯಂತ ಅಖಂಡ ಕರ್ನಾಟಕದ ನಾಡಿನಾದ್ಯಂತ ಎಲ್ಲ ಕುರುಬ ಸಮುದಾಯದವರನ್ನು ಒಗ್ಗೂಡಿಸಿ ನಮ್ಮ ಮಠದ ಸ್ವಾಮಿಗಳು ಹಾಗೂ ಹಿರಿಯ ನಾಯಕರುಗಳು ರಾಜಕಾರಣಿಗಳು ರೂಪುರೇಷೆಗಳನ್ನು ತಯಾರು ಮಾಡಿದ್ದಾರೆ. 4 ಕಂದಾಯ ವಿಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಸಮಾವೇಶಗಳು, ಸಭೆಗಳು, ಎಸ್ ಟಿಯ ಬಗ್ಗೆ ಸಮಾಜಕ್ಕೆ ಆಗುವಂತಹ ಲಾಭ, ಅದರಿಂದ ಆಗುವಂತಹ ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ಹೇಗೆ ನಾವು ಮುಂದೆ ಬರಬೇಕು, ಇನ್ನೂ ನಾವು ಹಿಂದುಳಿದಿದ್ದೀವಿ. ಹೇಳಲಿಕ್ಕೆ ಕುರುಬ ಸಮುದಾಯ ಕರ್ನಾಟಕದಲ್ಲಿ ಬರೀ 2 ಭಾಗದಲ್ಲಿದೆ. ಒಂದು ಮಡಿಕೇರಿ ಮತ್ತು ಇನ್ನೊಂದು ಬೀದರು, ಗುಲ್ಬರ್ಗ ಭಾಗದಲ್ಲಿ ಗೊಂಡ ಅನ್ನುವಂತಹ ಒಂದು ಹೆಸರಿನಲ್ಲಿ ಎಸ್ ಟಿ ಸಿಕ್ಕಿದೆ. ಆದರೆ ಕುರುಬ ಅನ್ನೋ ಹೆಸರಿಗೆ ನಾವು ಎಸ್ ಟಿ ಪಡಿಬೇಕಾಗಿರುವಂಥ ಒಂದು ಅನಿವಾರ್ಯತೆ ಈಗಿನ ದಿನಮಾನಗಳಲ್ಲಿ ಉಂಟಾಗಿದೆ. ಯಾಕಂದರೆ ಈ ಅಲ್ಟ್ರಾಸಿಟಿ ಕೇಸ್ ಆಗಿರ್ಬೋದು, ಇವೆಲ್ಲ ನಮ್ಮ ಸಮುದಾಯವನ್ನು ನಲಗಿಸ್ತಾ ಇದೆ. ನಾವು ಕೂಡ ಬುಡಕಟ್ಟು ಜನಾಂಗಕ್ಕೆ ಸೇರಿದವರೇ, ಆದರೂ ಸಹಿತ ನಾವು ಎಸ್ ಟಿ ಪಟ್ಟಿಯೊಳಗೆ ನಾವು ಇಲ್ಲ. ಇದು ಒಂದು ದುರಂತನೇ ಸರಿ. ಈ ಒಂದು ಎಸ್ ಟಿ ಹೋರಾಟದ ಬಗ್ಗೆ 1930ನೇ ಇಸವಿಯಿಂದನೇ ನಮ್ಮ ಸಮುದಾಯಕ್ಕೆ ಎಸ್ ಟಿ ಸಿಗಬೇಕು ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಹಿರಿಯರು, ನಮ್ಮ ಸಮಾಜದ ಮುಖಂಡರು ಸರ್ಕಾರಗಳ ಮುಂದೆ ಇಡ್ತಾನೆ ಬಂದಿದ್ದಾರೆ. ಆದರೆ ಅದು ಇನ್ನೂ ಮುಂದುವರಿದ ಭಾಗವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಹಿರಿಯರಾದಂತಹ ಕೆ ಮಲ್ಲಪ್ಪನವರು ಈ ವಿಚಾರವಾಗಿ ದೇವರಾಜ ಅರಸು ಮತ್ತು ಹೆಗ್ಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲೂ ಸಹ ಈ ವಿಚಾರವನ್ನು ಅವರು ಮುಂದಿಟ್ಟು ಹೋರಾಟ ನಡೆಸಿದ್ರು ಮತ್ತು ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಈಗ ಅವರ ಮಾರ್ಗದರ್ಶನದ ಮೇರೆಗೆ ನಾವೆಲ್ಲರೂ ಈಗ ಒಗ್ಗೂಡಿ ಸಮಾಜಕ್ಕೆ ನಾವು ಎಸ್ ಟಿಯನ್ನು ಕೊಡಿಸಲೇಬೇಕು. ನಾವೆಲ್ಲೂ ಕಂಕಣಬದ್ಧರಾಗೋಣ. ಸಮಾಜದ ಏಳಿಗೆಗೆ ನಾವು ಎಸ್ ಟಿ ಹೋರಾಟ ಕೊಡಿಸುವಲ್ಲಿ ನಾವೆಲ್ಲ ಕಂಕಣಬದ್ಧರಾಗಿ ನಿಲ್ಲೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಟಿ ಹೋರಾಟ ಸಮಿತಿಯಲ್ಲಿ ಮಹಿಳೆಯರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಅದರ ಸಲುವಾಗಿಯೇ ಎಸ್ ಟಿ ಹೋರಾಟ ಮಹಿಳಾ ಸಮಿತಿ ಅಂತಲೂ ರಚನೆ ಮಾಡಿ ಸಮಾಜದ ಮಹಿಳೆಯರು ಕೂಡ ಎಸ್ ಟಿ ಬಗ್ಗೆ ತಿಳುವಳಿಕೆಗಳನ್ನು ಮನಗಂಡು ಇಡೀ ರಾಜ್ಯಾದ್ಯಂತ ಮಹಿಳೆಯರನ್ನು ಸಕ್ರಿಯಗೊಳಿಸಿ ಹೋರಾಟಕ್ಕೆ ಸಜ್ಜುಗೊಳ್ತಾ ಇದ್ದಾರೆ. ಇದರ ಒಂದು ಪೂರ್ವಭಾವಿಯಾಗಿಯೇ ನಾವು ಕಾಗಿನೆಲೆಯಲ್ಲಿ 8ನೇ ತಾರೀಕು ಮಹಿಳಾ ಸಮಾವೇಶವನ್ನು ಸೇರ್ತಾ ಇದ್ದೀವಿ. ಜಗದ್ಗುರುಗಳ ಮತ್ತು ನಮ್ಮ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ತಾವು ಕೂಡ ಭಾಗವಹಿಸಿ, ನಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಇಂತಿ ನಿಮ್ಮ ಪ್ರೇಮಲತಾ ಬಸವರಾಜ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು ಹಾಗೂ ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ನ ರಾಜ್ಯ ಮಹಿಳಾ ಅಧ್ಯಕ್ಷಿಣಿ ಹಾಗೂ ಎಸ್ ಟಿ ಹೋರಾಟ ಸಮಿತಿಯ ಮಹಿಳಾ ಕಾರ್ಯದರ್ಶಿ.